ಸ್ನೇಹಿತರೆ, ಈಗಾಗಲೇ ಸ್ವರ್ಣ ಗೌರಿಗೆ ಮಾಡುವಂಥ ಪೂರ್ಣ ಷೋಡಶೋಪಚಾರ ಪೂಜೆಯನ್ನು ತಿಳಿಸ್ಕೊಟ್ಟೀನಿ. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಜೊತೆಗೆ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ಮತ್ತು ದಾರವನ್ನು ಕಟ್ಕೊಳ್ಬೇಕಾದ್ರೆ 16 ಗಂಟುಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೆ. ಆ 16 ಗಂಟುಗಳಿಗೆ ಒಂದೊಂದು ಗಂಟೆಗೂ ಒಂದೊಂದು ಹೆಸರಿರ್ತದೆ. ಆ ಹೆಸರುಗಳನ್ನ ಹೇಳಿ ಗಂಟುಗಳನ್ನು ಹಾಕ್ಕೊಳ್ಬೇಕು. ನಂತರ ಆ ದಾರವನ್ನು ಪೂಜೆಯನ್ನು ಮಾಡಿ ಕೈಗೆ ಕಟ್ಕೊಳ್ಬೇಕಾದ್ರೂ ಒಂದು ಮಂತ್ರ ಇರ್ತದೆ. ಆ ಸ್ತೋತ್ರವನ್ನು ಹೇಳಿ ಕೈಗೆ ಕಟ್ಟಿಸ್ಕೊಳ್ಬೇಕು. ಇನ್ನು ನೀವು ಕೊರಳಲ್ಲಿ ಹಾಕೋಬಹುದು ಅಥವಾ ಕೈಗೆ ಕಟ್ಕೋಬಹುದು, ಅದು ನಿಮಗೆ ಬಿಟ್ಟಿದ್ದು. ಮುಂದೆ ಮಾರನೇ ದಿವಸ ಸ್ನಾನ ಆದಮೇಲೆ ಅದನ್ನು ತೆಗಿಬಹುದು. ತೆಗೆದು ಯಾವುದಾದ್ರೂ ಗಿಡದಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಲಘು ಹೇಳ್ಕೊಟ್ಬಿಡ್ತೀನಿ, ಯಾಕಂದ್ರೆ ನನಗೂ ಸಮಯದ ಅಭಾವ ಇರೋದ್ರಿಂದ ಮುಂದೆ ಹೇಳ್ತೇನೆ ನೋಡ್ರಿ. ಈಗ ಕಥೆನೂ ಹೇಳ್ಬಿಡ್ತೀನಿ. ನೀವು ನಾಳೆ ಸ್ವರ್ಣಗೌರಿ ಪೂಜೆ ಆದಮೇಲೆ ಈ ಕಥೆನೂ ಕೇಳ್ರಿ. ಇಲ್ಲಿ ವಿಶೇಷತೆ ಅಂದರೆ ಸ್ವರ್ಣಗೌರಿಗೆ ನಾವು ಹಾಲಿನಿಂದ ಅರ್ಘ್ಯವನ್ನು ಕೊಡ್ತೇವೆ. ಹಾಲನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಅದರಲ್ಲಿ ಅಕ್ಷತೆ ಹಾಕ್ಕೊಂಡು ಹಾಲಿನಿಂದ ಅರ್ಘ್ಯವನ್ನು ಕೊಡ್ತೇವೆ. ಅದೇ ನಾವು ಹರಿತಾಲಿಕಾ ಗೌರಿ ಪೂಜೆಯನ್ನು ಮಾಡಿದಾಗ ನೀರಿನಿಂದ ಅರ್ಘ್ಯವನ್ನು ಕೊಡ್ತೀವಿ. ಯಾಕಂದರೆ ಸ್ವರ್ಣಗೌರಿ ಸಂಭ್ರಮದ ಆಚರಣೆ ಅಂತ ಹೇಳ್ತೇವೆ. ಆ ದಿನ ಎಲ್ಲ ಥರದ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಗೌರಿ ಕೂಡಿಸಿ ಪೂಜೆಯನ್ನು ಮಾಡ್ತೀವಿ. ಅದೇ ನಾವು ಹರಿತಾಲಿಕಾ ಗೌರಿಗೆ ಉಪವಾಸವಿದ್ದು ಗೌರಿಗೆ ವಿಶೇಷ ಅಂದರೆ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡ್ತೇವೆ. ಇನ್ನು ಕೈಯಲ್ಲಿ ಹಾಲನ್ನು ಹಿಡ್ಕೊಂಡು ನಾನು ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿ ಅರ್ಘ್ಯವನ್ನು ಬಿಟ್ಟರೆ ಸಾಕು. ಗಂಗಾದಿ ಪುಣ್ಯಫಲ ಸೇವ್ಯೆ ಗಂಧಮಾಲ್ಯಾದಿ ವಾಸಿತೈಹಿ ಅರ್ಘ್ಯಂ ದಾಸ್ಯಾಮಿ ವರದೆ ಗ್ರಹಾಣೆ ಶಾಖಗಧಾರಣೆ ಅಂತ ಹೇಳಿ ಅರ್ಘ್ಯವನ್ನು 3 ಸಲ ಕೊಡಬೇಕು. ನಂತರ ಅದಕ್ಕೆ ದಾರವನ್ನು ತೆಗೆದುಕೊಂಡು ಈಗಾಗಲೇ ಪೂಜೆಯನ್ನು ಮಾಡಿರ್ತೀರಿ, ಹೇಳ್ಕೊಟ್ಟೇನಿ. ಅದೇ ರೀತಿಯಾಗಿ ಪೂಜೆಯನ್ನು ಮಾಡೋಣ. 16 ಗಂಟುಗಳನ್ನು 16 ಹೆಸರುಗಳನ್ನು ಹೇಳಿ ದಾರವನ್ನು ಗಂಟಕೊಳ್ಬೇಕು. ಹೆಸರನ್ನು ಹೇಳ್ತೀನಿ ನೋಡ್ರಿ. ಜಯ ವಿಜಯ ಗೌರಿ ಗಾಯತ್ರಿ ಸಾವಿತ್ರಿ ಪಾರ್ವತಿ ಸರಸ್ವತಿ ದೇವಿ ಶಾಂತಿ ಸೃಷ್ಟಿ ಅಪರಾಜಿತೆ ಇಂದಿರಾಯೇ ಲಕ್ಷ್ಮಿ ಕಲ್ಯಾಣಿ ಮಂಗಳೇ ಲೋಕಪಾಲಿನ್ಯೆ ಸ್ವರ್ಣಗೌರಿ ನಮೋ ನಮಃ. ಈ ರೀತಿಯಾಗಿ ಒಂದೊಂದು ಗಂಟೆಗೂ ಒಂದೊಂದು ಹೆಸರನ್ನು ಹೇಳ್ತಾ ಗಂಟೆಗಳನ್ನು ಹಾಕ್ಕೊಳ್ಬೇಕು. 16 ಗಂಟೆಗಳನ್ನು ಹಾಕಿದ ಮೇಲೆ ಆ ದಾರಕ್ಕೆ ನಮಸ್ಕಾರ ಮಾಡಬೇಕು. ನಮಸ್ತೆ ಗಿರಿಜಾದೇವಿ, ನಮಸ್ತೆ ಲೋಕನಾಯಕಿ, ನಮಸ್ತೆ ಸರ್ವಪಾಪಗ್ನಿ ಸ್ವರ್ಣಗೌರಿ ನಮೋಸ್ತುತೆ ಅಂತೇಳಿ ದಾರವನ್ನು ನಮಸ್ಕಾರ ಮಾಡಿ ಕೈಯೊಳಗೆ ಕಟ್ಕೊಳ್ಬೇಕಾದ್ರೆ ಹೇಳಬೇಕು. ಭಕ್ತಿ ಪ್ರಿಯೆ ಮಹಾದೇವಿ ಸರ್ವೇಶ್ವರ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಹಾಭಿಷ್ಟಂ ಸದಾ ಕುರು ಅಂತ ಹೇಳ್ತಾ ದಾರವನ್ನು ಕಟ್ಕೊಳ್ಬೇಕು. ನಂತರ ಗೌರಿ ಮುಂದೆ ನೀವು ಬಾಗಿಣವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಏರಿಸಿ ಅಲ್ಲಿ ಪೂಜೆ ಮಾಡಬೇಕು. ಅಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಸನ್ನಿಧಾನ ಬರ್ತದೆ. ಒಂದು ಸ್ವಲ್ಪ ಸಕ್ಕರೆ ಹಾಲು ಸಕ್ಕರೆ ನೈವೇದ್ಯವನ್ನು ಆ ಮರದ ಬಾಗಿಣಕ್ಕೆ ತೋರಿಸಿ ನಂತರ ಮುತ್ತೈದೆಗೆ ಅರಿಶಿನ ಕುಂಕುಮ ಕೊಟ್ಟು ಹೂವನ್ನು ಕೊಟ್ಟು ಉಡಿ ತುಂಬಿ ಬಾಗಿಣವನ್ನು ಕೊಡಬೇಕಾದ್ರೆ ಒಂದು ಸಣ್ಣ ಸಂಕಲ್ಪ ಇರ್ತದೆ. ಆ ಸಂಕಲ್ಪವನ್ನು ಮಾಡಿಕೊಂಡು ಕೊಡಬೇಕಾಗ್ತದೆ. ಕೃತಸ್ಯ ಸ್ವರ್ಣಗೌರಿ ವೃತಸ್ಯ ಸಂಪೂರ್ತ್ಯರ್ಥಂ ಸುವಾಸಿನ್ಯೈ ಬಾಗಿಣ ದಾನಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ನಂತರ ಅದನ್ನು ಗೌರಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಕೊಡಬೇಕು. ನಂತರ ಕೈ ಮುಗಿದು ಹೇಳಬೇಕು, ಮೋಕ್ಷ ಪಾತ್ರದಾನೇನ ಶ್ರೀ ಸ್ವರ್ಣಗೌರಿ ದೇವತಾಭ್ಯ ನಮಃ ಪ್ರಿಯತಾಂ ಪ್ರಿಯತೋ ಹೋತು ಅಂಥೇಳಿ. ಅಂದರೆ ನಾನು ಕೊಟ್ಟಿರುವ ದಾನದಿಂದ ಸ್ವರ್ಣಗೌರಿ ಪ್ರೀತಳಾಗಲಿ ಅಂತ ಬೇಡ್ಕೊಳ್ಳದೆ ಇಲ್ಲಿಗೆ ಪೂಜೆ ಮುಗೀತದ. ಒಂದು ಸಣ್ಣ ಕಥೆಯದ ಹೇಳ್ಬಿಡ್ತೀನಿ, ಕಥೆಯನ್ನು ಕೇಳ್ರಿ. ಅಂದರೆ ನಿಮ್ಮ ಸ್ವರ್ಣಗೌರಿ ಪೂರ್ಣ ಆಗ್ತದೆ. ಅಥ ಶ್ರೀ ಸ್ವರ್ಣಗೌರಿ ವ್ರತ ಕಥೆ. ಗೌರಿ ಹಬ್ಬವನ್ನು ಅಂದರೆ ಸ್ವರ್ಣಗೌರಿ ಆಗಿರಬಹುದು ಅಥವಾ ಹರಿತಾಲಿಕಾ ಗೌರಿ ಆಗಿರಬಹುದು, ಗೌರಿ ಹಬ್ಬ ಮುತ್ತೈದರಿಗೆಲ್ಲ ಸಕಲ ಸೌಭಾಗ್ಯವನ್ನು ನೀಡುವಂಥ ಹಬ್ಬ ಆಗಿದೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಅದಕ್ಕೆ ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಭಕ್ತಿಯಿಂದ ಆಚರಣೆಯನ್ನು ಮಾಡಿದರೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ. ಹಿಂದೆ ಒಬ್ಬ ಚಂದ್ರಪ್ರಭಾ ಅನ್ನುವ ಅರಸ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸುಂದರವಾದ ನೈಸರ್ಗಿಕವಾದ ಸಂಪತ್ತುಳ್ಳ ಸರೋವರದ ಬಳಿ ಅನೇಕ ಅಪ್ಸರೆಯರು ಸ್ವರ್ಣಗೌರಿ ಪೂಜೆಯನ್ನು ಮಾಡುವುದರಲ್ಲಿ ನಿರತರಾಗಿದ್ದರು. ಪೂಜೆಯ ನಂತರ ಪೂಜೆಯ ಮಹತ್ವ ಅದರ ಬಗ್ಗೆ ತಿಳಿಯಬೇಕು ಎಂದು ಕೇಳುತ್ತಾನೆ. ಆಗ ಅಪ್ಸರೆಯರು ವೃತ್ತದ ಬಗ್ಗೆ ಪೂರ್ಣ ವಿವರವಾಗಿ ಅವನಿಗೆ ತಿಳಿಸ್ಕೊಡ್ತಾರೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗ್ತದೆ, ಸೌಭಾಗ್ಯ ದೊರೀತದ, ಹೆಣ್ಣು ಮಕ್ಕಳಿಗೆ ಮುತ್ತೈದಿ ಭಾಗ್ಯ ದೊರೀತದ. ಇದನ್ನು ಭಾದ್ರಪದ ಶುದ್ಧ ತದಿಗೆ ದಿನ ಆಚರಿಸಬೇಕೆಂದು ತಿಳಿಸಿ 16 ಗಂಟು ಹಾಕಿದ ದಾರವನ್ನು ತಾವು ಕಟ್ಟಿಕೊಳ್ಳುವಾಗ ಅವನಿಗೂ ಕೂಡ ಅರಸನಿಗೂ ಕೂಡ 16 ಗಂಟು ಹಾಕಿದ ದಾರವನ್ನು ಪೂಜೆ ಮಾಡಿ ದಾರವನ್ನು ಅರಸನಿಗೆ ಕೊಡ್ತಾರೆ. ನಂತರ
ಅರಮನೆಗೆ ಬಂದಂಥ ರಾಜ ತನ್ನ ಮೊದಲೇ ಹೆಂಡತಿಯಾದಂಥ ಸಂಯುತಾಳಿಗೆ ಈ ಒಂದು ದಾರವನ್ನು ಕೊಡ್ತಾನೆ. ಆದರೆ ಆಕೆ ಆ ದಾರವನ್ನು ತಿರಸ್ಕರಿಸಿ ಒಂದು ಗಿಡದ ಮೇಲೆ ಒಗೆದ್ಬಿಡ್ತಾಳೆ. ಆ ದಾರವನ್ನು ತನ್ನ ಕೈಗೆ ಕಟ್ಟಿಕೊಳ್ಳಾರದೆ ಗಿಡಕ್ಕೆ ಒಗೆದಾಗ ಆ ಗಿಡವು ದಾರದ ಮಹಿಮೆಯಿಂದ ತಕ್ಷಣವೇ ಚಿಗುರಿ ಬೆಳಿಲಿಕ್ಕೆ ಶುರು ಮಾಡಿಬಿಡ್ತದೆ. ಪೂರ್ಣ ಒಣಗಿ ಹೋಗಿದ್ದಂಥ ಆ ಗಿಡ ಮತ್ತೆ ಚಿಗುರ್ಲಿಕ್ಕೆ ಶುರುವಾಗಿ ಪೂರ್ಣ ಗಿಡ ಚಿಗುರಿ ಬೆಳೆದ್ಬಿಡ್ತದೆ. ಇದನ್ನು ಕಂಡಂಥ ಕಿರಿಯ ಪತ್ನಿ ಈ ದಾರ ಧರಿಸಿ ರಾಜನು ಹೇಳಿದ ಕ್ರಮದಲ್ಲಿ ಸ್ವರ್ಣಗೌರಿ ವ್ರತ ಆಚರಣೆಯನ್ನು ಮಾಡ್ತಾಳೆ. ನಂತರ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಸತಿಪತಿಯರು ಶಿವಲೋಕವನ್ನು ಹೊಂದಿ ಮುಕ್ತಿಯನ್ನು ಪಡೆದರೆಂದು ಪ್ರತೀತಿ. ಇದು ಪುರಾಣ ಕಥೆಗಳಲ್ಲಿ ಉಲ್ಲೇಖ ಅದ. ಈ ಸ್ವರ್ಣಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷ. ಅಂದರೆ ಗೌರವಪೂರ್ಣವಾಗಿ ಕೊಡುವಂಥ ದಾನ ಮತ್ತು ಅದನ್ನು ಸತ್ಕಾರ, ಗೌರಿಗೆ ಪ್ರೀತಿಗಾಗಿ ಬಾಗಿಣವನ್ನು ಕೊಡ್ತಾರೆ ಅಂತ ಹೇಳಿ. ಈ ಬಾಗಿಣವನ್ನು ಪೂಜೆ ಮಾಡಿ ಬಾಗಿಣವನ್ನು ಕೊಡದೆ ಇದ್ದರೆ ಅರ್ಧ ಆಗ್ತದ ಪೂಜೆ ಅಂಥೇಳಿ. ಆ ಪೂಜೆಯಲ್ಲಿ ನಾವು ಬಾಗಿಣವನ್ನು ಕೊಟ್ಟಾಗ ಮನೆಯಲ್ಲಿ ಸಂಪತ್ತು ಸೌಭಾಗ್ಯ ಹೆಚ್ಚಾಗ್ತದಂತ. ಅದಕ್ಕಾಗಿ ಗೌರಿ ಪೂಜೆಯನ್ನು ಮಾಡಿ ಬಾಗಿಣವನ್ನು ಕೊಟ್ಟರೆ ಆ ಮನೆಯಲ್ಲಿ ದಾಂಪತ್ಯ ಸುಖ ಹೆಚ್ಚಾಗ್ತದೆ. ಈ ರೀತಿಯಾಗಿ ವಿಶೇಷವಾಗಿ ಕಥೆಯಲ್ಲಿ ಉಕ್ತವಾಗಿದೆ. ಸ್ವರ್ಣಗೌರಿ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ. ಯಾರು ಅವಿವಾಹಿತರಿರ್ತಾರೋ ಅವತ್ತು ಬೇಡಿಕೊಂಡು ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡ್ರೆ ಬೇಗ ವಿವಾಹ ಯೋಗ ಪ್ರಾಪ್ತಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಜ್ಞಾನ ದೊರೀತದ. ಇದು ಪುರಾಣ ಕಥೆಯಲ್ಲಿ ಉಲ್ಲೇಖ ಅದ. ಅದಕ್ಕಾಗಿ ಈ ಸ್ವರ್ಣಗೌರಿ ಬಹಳನೇ ವಿಶೇಷವಾದದ್ದು. ಈ ರೀತಿಯಾಗಿ ಸ್ವರ್ಣಗೌರಿಯ ಆಚರಣೆಯನ್ನು ಮಾಡಿ ಕಥೆಯನ್ನು ಕೇಳಿ ಮರದ ಬಾಗಿಣ ಆಗಿರ್ಬೋದು ಅಥವಾ ವಾಯಿನ್ ದಾನ ಏನಾದರೂ ದಾನವನ್ನು ಆ ದಿನ ಮುತ್ತೈದರನ್ನು ಕರೆದು ಕೊಟ್ಟರೆ ವಿಶೇಷವಾಗಿ ಮನೆಗೂ ಕೂಡ ಒಳ್ಳೆಯದು, ಸಂತತಿ ಸಂಪತ್ತು ದೊರಕ್ತದೆ ಅಂಥೇಳಿ. ಇಲ್ಲಿಗೆ ಈ ಒಂದು ಸ್ವರ್ಣಗೌರಿ ವ್ರತ ಕಥೆ ಸಂಪೂರ್ಣ ಆಗ್ತದೆ. ಪೂರ್ಣ ವಿವರವಾಗಿ ನಿಮಗೆ ಆಚರಣೆಯನ್ನು ಹೇಳ್ಕೊಟ್ಟೇನಿ. ಈ ರೀತಿ ಆಚರಣೆಯನ್ನು ಮಾಡಿರಿ, ನಿಮ್ಮ ಮನೆಗೂ ಕೂಡ ಒಳ್ಳೆಯದು, ಮನಸ್ಸಿಗೂ ಕೂಡ ಒಳ್ಳೆಯದು. ಅಂದರೆ ಸಂತೋಷದಿಂದ ಇರ್ತೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.